ನಗರದಲ್ಲಿ ಬ್ಯಾನರ್ಗಳು ಹಾಗೂ ಫ್ಲೆಕ್ಸ್ಗಳನ್ನು ಅಕ್ರಮವಾಗಿ ಅಳವಡಿಸುವುದನ್ನು ತಡೆಗಟ್ಟುವ ಉದ್ದೇಶದಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಹೊಸಕೇರಪ್ಪ ಅವರು ಲಿಂಗಸ್ಕೂರು ಪಟ್ಟಣದ ಬ್ಯಾನರ್ ಅಂಗಡಿ ಮಾಲೀಕರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಇನ್ನು ಮುಂದೆ ಯಾವುದೇ ಬ್ಯಾನರ್ಗಳನ್ನು ಹಾಕಬೇಕಾದರೆ ಪುರಸಭೆ, ಪಟ್ಟಣ ಪಂಚಾಯತ್ ಅಥವಾ ಗ್ರಾಮ ಪಂಚಾಯಿತಿಯಿಂದ ಕಡ್ಡಾಯವಾಗಿ ಪೂರ್ವಾನುಮತಿ ಪಡೆಯಬೇಕು ಎಂದು ಸೂಚಿಸಿದರು. ಅನುಮತಿ ಪಡೆದಿರುವ ಬಗ್ಗೆ ಬ್ಯಾನರ್ ಪ್ರಿಂಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಬೇಕು. ಪರ್ಮಿಷನ್ ಇಲ್ಲದೆ ಯಾವುದೇ ಬ್ಯಾನರ್ಗಳನ್ನು ಮುದ್ರಿಸಬಾರದು ಅಥವಾ ಅಳವಡಿಸಬಾರದು ಎಂದು ಎಚ್ಚರಿಕೆ ನೀಡಿದರು. ಪರ್ಮಿಷನ್ ಇಲ್ಲದ ಬ್ಯಾನರ್ಗಳು ಕಂಡು ಬಂದಲ್ಲಿ ಸಾರ್ವಜನಿಕರು ಅಥವಾ ಅಂಗಡಿ ಮಾಲೀಕರು ಪೊಲೀಸರ ಗಮನಕ್ಕೆ ತರಬೇಕು. ಅಂತಹ ಸಂದರ್ಭದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಾಜಕೀಯ ವ್ಯಕ್ತಿಗಳು, ಸಂಘಟನೆಗಳು ಅಥವಾ ಜಾಹೀರಾತುದಾರರು ಯಾರೇ ಆಗಿದ್ದರೂ ಬ್ಯಾನರ್ ಹಾಕುವ ಮೊದಲು ಪೂರ್ವಾನುಮತಿ ಕಡ್ಡಾಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಅದೇ ವೇಳೆ ಯಾವುದೇ ಜಾತಿ, ಧರ್ಮ ಪ್ರಚೋದಕ ಹೇಳಿಕೆಗಳು, ಸಮುದಾಯಕ್ಕೆ ನೋವುಂಟು ಮಾಡುವ ಅಥವಾ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ರೀತಿಯ ಬ್ಯಾನರ್ಗಳನ್ನು ಮುದ್ರಿಸಬಾರದು ಎಂದು ಸಲಹೆ ನೀಡಿದರು. ಈ ಸಭೆಯಲ್ಲಿ ಗುಡಿಹಾಳ ಈರಣ್ಣ, ಗವಿಶ್ರೀ ಗ್ರಾಫಿಕ್ಸ್ನ ಎಚ್ಎನ್ ಹೂಗಾರ್, ಆಕಾಶ್ ಡಿಜಿಟಲ್ಸ್, ಅಕ್ಷರ ಆರ್ಟ್ಸ್, ಮಹೇಶ್ ವನ್ಕೇರಿ, ರಾಜು ಮೇದರ್, ಲೋಕೇಶ್ ಮೇದಾ ಸೇರಿದಂತೆ ಬ್ಯಾನರ್ ಅಂಗಡಿ ಮಾಲೀಕರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾತನಾಡಿದ ಸಿಐ ಹೊಸಕೇರಪ್ಪ ಅವರು, ಬ್ಯಾನರ್ ಪರವಾನಗಿ ನೀಡುವ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಎಂದು ಸೂಚಿಸಿದರು. ಪುರಸಭೆಯ ಮುಖ್ಯಾಧಿಕಾರಿ ನಟರಾಜ್ ಎಚ್ಎನ್ ಅವರು ನಿಯಮಾನುಸಾರ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಪೂರ್ವಭಾವಿ ಸಭೆಯ ನಂತರ ಲಿಂಗಸ್ಕೂರು ಪಟ್ಟಣಕ್ಕೆ ನೂತನವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಬ್ಯಾನರ್ ಅಂಗಡಿ ಮಾಲೀಕರು ಸಿಐ ಹೊಸಕೇರಪ್ಪ ಅವರಿಗೆ ಸನ್ಮಾನಿಸಿದರು. ಈ ವೇಳೆ ನೂತನ ಅಧಿಕಾರಿಗೆ ಶುಭಾಶಯ ಕೋರಲಾಗಿದ್ದು, ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಸಹಕಾರ ನೀಡುವುದಾಗಿ ಅಂಗಡಿ ಮಾಲೀಕರು ತಿಳಿಸಿದರು.